ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಮತ್ತು ಇದು ಹೊಸ ಐಟಮ್ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನೋಡಿ ಏನು ತೊಗೊಂಡಿದ್ದೀನಿ ಅಂತ. ಇದೇ ಅದು ತುಂಬ ಚೆನ್ನಾಗಿದೆ, ಎಲ್ಲ ಕ್ಯೂಟಾಗಿದೆ. ಸ್ವಲ್ಪ ಗಲೀಜಿದೆ, ಕ್ಲೀನ್ ಮಾಡ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಸೊ ಬನ್ನಿ ರೆಸಿಪಿ ಶುರು ಮಾಡ್ಕೊಳ್ಳೋಣ. ಅದಕ್ಕೆ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಬೇಕಾಗತ್ತೆ. ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಐಟಮ್ ಇದ್ದರೆ ನಮ್ಮ ರೆಸಿಪಿ ಸೂಪರಾಗಿ ರೆಡಿ ಆಗುತ್ತೆ. ಸೊ ಎಲ್ಲದಕ್ಕಿಂತ ಫಸ್ಟು ಸ್ಟವನ್ನು ಹಚ್ಕೊಂಡು ಒಂದು ಬಾಣಲಿನ ಇಟ್ಟು 3ರಿಂದ 4-5 ಚಮಚ ಅಷ್ಟು ಎಣ್ಣೆನ ಹಾಕ್ಕೊಬೇಕಾಗತ್ತೆ. ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ, ಏನೂ ಆಗೋಲ್ಲ, ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗುತ್ತೆ ಅಷ್ಟೇ. ನೆಕ್ಸ್ಟು ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಮೇಯ್ನ್ ಏನು ಅಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಫುಲ್ ಫ್ರೈ ಆಗಿ ಕಲರ್ ಚೇಂಜ್ ಆಗುತ್ತೆ, ಅದು ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ. ಆ ಥರ ಆಗೋವರೆಗೂ, ಟ್ರಾನ್ಸ್ಪರೆಂಟ್ ಆಗಲ್ಲ ಬಟ್ ಫ್ರೈ ಆಗುತ್ತೆ, ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ಬೆಂಡೆಕಾಯಿನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಹಾಕ್ತಾರೆ, ಬಟ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಏನೂ ಆಗೋಲ್ಲ, ಈ ಥರನೂ ಫ್ರೈ ಮಾಡ್ಬೋದು. ಅದು ಎಣ್ಣೆಯಲ್ಲೇ ಫ್ರೈ ಮಾಡೋದು, ಇದು ಸೇಮ್ ಅಲ್ವಾ. ಸೊ ಟೈಮ್ ಸೇವ್ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಬೆಂಡೆಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಬೇಕಾಗತ್ತೆ. ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 4 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಟೊಮೆಟೊ 2 ಒಟ್ಟಿಗೆ ಹಾಕ್ಕೊಂಡ್ರೂ ಏನೂ ಆಗೋಲ್ಲ. ಮತ್ತು ಅದಕ್ಕೊಂದು ಪಿಂಚಷ್ಟು ಅರಿಶಿನ ಪುಡಿ ಮತ್ತು ಒಂದು 1/4 ಚಮಚ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಕಮ್ಮಿ ಅನಿಸ್ತು ಅಂದರೆ ಚಿಲ್ಲಿ ಪೌಡರು ಹಾಕ್ಕೊಬೋದು. ಬಟ್ ನಾನು ಹಾಕ್ಕೊಂಡಿಲ್ಲ, ಇದೇ ಖಾರನೇ ಸರಿ ಇದೆ, ಜಾಸ್ತಿ ಖಾರ ಇದೆ ಹಸಿರು ಮೆಣ್ಸಿನ್ಕಾಯಿ, ಅದಕ್ಕೋಸ್ಕರ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಫ್ರೈ ಆಗುತ್ತೆ. ಮತ್ತು ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಾಡಬಾರ್ದು, ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕಾಗತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಲಾಸ್ಟ್ ಒಂದು ಸ್ವಲ್ಪ ಒಂದು 3/4 ಭಾಗ ಬೆಂದಿದೆ ಅನ್ನೋವಾಗ ಸಾಲ್ಟ್ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕಾಗತ್ತೆ. ಸ್ಲೋ ಆಗಿ ಬೇಯಿಸ್ಕೊಂಡ್ರೆ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ನೀಟಾಗಿ ಈಕ್ವಲಾಗಿ ಬಾಯ್ಲ್ ಆಗುತ್ತೆ, ಬೇಯುತ್ತೆ ಬೆಂಡೆಕಾಯಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬಾಣಲಿ ಎಲ್ಲ ಸೀದೋಗುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮ್ ಅಂತ ಅಷ್ಟು ಸರಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಸೊ ಆಯಿತು, ಕಂಪ್ಲೀಟ್ ಆಯಿತು, ಈಗೇನು ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಲಾಸ್ಟ್ ನೋಟ್ದಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಒಂದು ಹಿಡಿಯಷ್ಟು ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಸೂಪರಾಗಿರೋ ಯಮ್ಮಿ ಟೇಸ್ಟಿಯಾಗಿರೋ ಬೆಂಡೆಕಾಯಿ, ನೀವೇನಾದರೂ ಒಂದು ಹೆಸರು ಇಟ್ಕೊಳ್ಳಿ, ಅದು ರೆಡಿ ಆಗುತ್ತೆ. ನಾನು ಇದಕ್ಕೆ ಬೆಂಡೆಕಾಯಿ ಗೊಜ್ಜು ಅಂತಲೇ ಇಡ್ತೀನಿ, ಇಲ್ಲ ಬೆಂಡೆಕಾಯಿ ಫ್ರೈ. ಡ್ರೈ ಫ್ರೈ ಅಂದರೆ ನಿಮ್ಗೆ ಇದರಲ್ಲೇ ಟೊಮ್ಯಾಟೊ ಹಾಕ್ತೀರಾ, ಹಸಿರು ಮೆಣಸಿನ್ಕಾಯಿ ಹಾಕ್ತೀರಾ, ತೆಂಗಿನಕಾಯಿ ಹಾಕ್ತೀರಾ, ಇಷ್ಟು ಸ್ಕಿಪ್ ಮಾಡಿ, ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಸ್ಕಿಪ್ ಮಾಡಿ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಡ್ರೈ ಫ್ರೈ ಆಗುತ್ತೆ. ಬೇಳೆ ಸಾರು, ರಸಮ್ ಅದ್ರ ಜೊತೆ ಸೂಪರಾಗಿರುತ್ತೆ ಸೈಡ್ ಡಿಶ್ಶು. ಸೊ ನಾನು ಇದು ಚಪಾತಿಗೆ ಮಾಡಿರೋದು ಇವತ್ತು, ಬಟ್ ನನಗೆ ಅನ್ನಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಮತ್ತು ಅದ್ರ ಜೊತೆ ಸೈಡ್ಸ್ ಏನಾದರೂ ಇದ್ದರೆ ಇನ್ನೂ ಟೇಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಸೊ ನಾನಿವತ್ತು ಹಪ್ಪಳ ಇತ್ತು, ಆ ಹಪ್ಪಳದ ಜೊತೆ ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಸೂಪರಾಗಿತ್ತು. ನಿಮಗೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಗಾಯ್ಸ್.